ಬೇಜವಾಬ್ದಾರಿ ಸರ್ಕಾರಗಳು, ಮಾನವ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಸರ್ಕಾರಗಳು, ಸೆಂಟ್ರಲ್ ಜೈಲಲ್ಲಿ ಇರಬೇಕಾಗಿರೋ ವಿಧಾನಸೌಧದಲ್ಲಿದ್ದಾರಲ್ಲ, ಯಾವ ಊರು ಹಾಳಾದ್ರೆ ಅವ್ರದ್ದೇನು ದುರಾಕಾರದಲ್ಲಿ ಅವ್ರ ಜೀವನ ನಡೆಸೋಕೆ ಹೊರಟಿದ್ದಾರೆ. ಇವತ್ತು ನಮ್ಮನ್ನು ಜಮೀನು ಮಾರ್ಕೊಳ್ತಾರೆ ಅಂತೀರಿ. ಹೌದು, ನಮ್ಮಪ್ಪ ಆಸ್ತಿ, ನನ್ನ ಆಸ್ತಿ ನಾನು ಮಾಡ್ತೀನಿ. ನೀನೇನ್ ನಮ್ಮ ಅಪ್ಪನ ಹುಟ್ಟಿದ್ದೀಯಾ? ನಮ್ಮ ಇಷ್ಟಕ್ಕೆ ಬಂದ ರೇಟಿಗೆ ನಾವು ಮಾರ್ಕೊಳ್ತೀವಿ. ನೀನ್ ಯಾವ ಬೋಳಿ ಮಗನೇ? ಈ ದಿವಸ ಏನ್ ನಾವೆಲ್ಲ ಸೇರಿದ್ದೀವಿ, ಬಹುಶಃ ಸುಮಾರು ಜನ ಬಂದಿರತಕ್ಕಂಥದ್ದು ನನ್ನ ಜಮೀನು ಹೋಗ್ತಾ ಇದೆ, ನನ್ನ ಜಮೀನು ಉಳಿಸ್ಕೊಳ್ಬೇಕು ಅಷ್ಟೇ. ಸಿಂಗಲ್ ಅಜೆಂಡಾ ಅಲ್ವಾ? ಕೈ ಎತ್ತಿ, ನನ್ನ ಜಮೀನು ಹೋಗ್ತಾ ಇದೆ, ಉಳಿಸ್ಕೊಳ್ಬೇಕು. ಆದ್ರೆ ದುರಂತ ಏನು ಅಂದ್ರೆ, ಇಲ್ಲಿ ಮೇಲೆ ಕುಳಿತಿರ್ತಕ್ಕಂಥವ್ರದ್ದು ಬಹುತೇಕ ಜಮೀನುಗಳು ಯಾವ ಹೋಗ್ತಾ ಇಲ್ಲ. ಈಗ ಯಾವುದರಲ್ಲಿ? ದಾಬಾಸ್ಪೇಟೆ, ಆನೆಕಲ್ಲು, ನರಸಾಪುರ, ಇನ್ನು ನಮ್ಮ ದೇವನಹಳ್ಳಿ ಇದೆ. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ 2800 ಎಕರೆ ಜಗಂಕೋಟೆ ಅಂತಿದೆ, 2800 ಎಕರೆ ನಂದಿ ಕ್ರಾಸ್ ಅಂತಿದೆ, 1000 ಎಕರೆ ಬಾಗೇಪಲ್ಲಿ ಇದೆ, 10,000 ಎಕರೆ ನಂದಿಗುಡಿ ಇದೆ. ಒಬ್ಬ ಏನ್ ಮಾಡಿಲ್ಲ, ಮನೆ ಮುಂದೆ ಬಂದು ನನ್ನ ಗಂಡನು ಎತ್ತುಗಳು ಮಾರಕ್ಕೆ ಹೋದವನು ಬರ್ಲಿಲ್ವೇ ಅಂತ ಎದೆ ಹೊಡ್ಕೊಂಡು ಬೀದಿಲಿ ಹೇಳ್ತಾ ಇದ್ದು. ಇನ್ನು 4 ಜನ ಮನೆಗಳಲ್ಲಿ ಇದ್ದವರು ಅವಳು ಅಳ್ತಾ ಇದ್ದಾಳಲ್ಲ, ಅವಳು ಅಳ್ಳೋದ್ರಿಂದಲೇ ಅವಳು ಗಂಡ ಮತ್ತು ಎತ್ತುಗಳು ಬರೋದಾದ್ರೆ ನಮ್ಮ ಗಂಡ ಇದ್ರ ಜೊತೆಲಿ ಹೋಗೋರೆಲ್ಲ ಬರ್ತಾರೆ ಬಿಡು, ನಾವ್ಯಾಕೆ ಅಳ್ಬೇಕು, ನಾವ್ಯಾಕೆ ರಿಸ್ಕ್ ತಗೊಳ್ಬೇಕು ಅಂದ್ರಂತೆ. ಈ ಬೇಜವಾಬ್ದಾರಿ ಸರ್ಕಾರಗಳು, ಮಾನವ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಸರ್ಕಾರಗಳು, ಲಜ್ಜೆಗೇಡಿ ಸರ್ಕಾರಗಳು, ಭ್ರಷ್ಟ ಸರ್ಕಾರಗಳು ನಿಮ್ಮನ್ನೆಲ್ಲ ಆಳ್ಲಿಕ್ಕೆ ನಾವೇ ಅವರಿಗೆ ಓಟ್ ಕೊಟ್ಟವರು. ಒಂದು ದಿವಸಕ್ಕೆ 50 ಪೈಸಾಗೆ ಮಾರಿಬಿಟ್ಟಿದ್ದೀವಿ ನಮ್ಮ ಅಕ್ಕನ್ನ. 4 ಆಣಿಗೆ ಮಾರಿದ್ದೀವಿ, 8 ಆಣಿಗೆ ಮಾರಿದ್ದೀವಿ, 12 ಆಣಿಗೆ ಮಾರಿದ್ದೀವಿ, 1 ರೂಪಾಯಿಗೆ ಮಾರಿದ್ದೀವಿ. ನಾವ್ಯಾರು ಕೊನೆ ಪಕ್ಷ 1,000ಕ್ಕಾದ್ರೂ ಒಂದು ದಿವಸಕ್ಕೆ ನಮ್ಮ ಹಕ್ಕನ್ನು ಅವ್ರಿಗೆ ಕೊಟ್ಟಿದ್ದೀವ? ಇಲ್ಲ. 4 ಆಣಿ, 8 ಆಣಿ, 12 ಆಣಿ, 1 ರೂಪಾಯಿ ಇಷ್ಟಕ್ಕೆ ಮಾರಿಬಿಟ್ಟಿದ್ದೀವಿ. 1 ರೂಪಾಯಿಗೆ ನಮ್ಮ ಹಕ್ಕನ್ನು ಅವ್ರಿಗೆ ಇವತ್ತು ಓಟ್ ಕೊಟ್ಟಿದ್ದೀವಿ ಅಂದ್ರೆ ವರ್ಷಕ್ಕೆ 360 ರೂಪಾಯಿ ಆಯಿತು. 5 ವರ್ಷಕ್ಕೆ 2,000 ರೂಪಾಯಿ ಅಷ್ಟೇ. 2,000 ರೂಪಾಯಿನೇ ಓಟ್ಗೆ ನಾವು ಮ್ಯಾಕ್ಸಿಮಮ್ ರೇಟಿಗೆ ಮಾರಿಬಿಟ್ಟಿದ್ದೀವಿ ನಮ್ಮ ಓಟ್ನ. ಅದರ ಪರಿಣಾಮವಾಗಿನೇ ಇಲ್ಲಿವರೆಗೂ ಇವತ್ತು ಭೂಮಿಗಳನ್ನು ಅವರು ಇವತ್ತು ವಶಪಡಿಸಿಕೊಳ್ಳೋದಕ್ಕೆ ಒಂದು ಭ್ರಷ್ಟರೇ ತುಂಬಿರ್ತಕ್ಕಂಥ, ಕೇಡಿಗಳೇ ತುಂಬಿರ್ತಕ್ಕಂಥ, ದಗಾಕೋರರು ತುಂಬಿರ್ತಕ್ಕಂಥ, ವಂಚಕರು ತುಂಬಿರ್ತಕ್ಕಂಥ, ಮೋಸಗಾರರು ತುಂಬಿರ್ತಕ್ಕಂಥ KDB ಕಿಲಾಡಿಗಳೇ ಇರೋದು ಅದರಲ್ಲಿ, ಕೇಡಿಗಳೇ ಇರೋದು ಅದರಲ್ಲಿ. ಎಲ್ಲ ಈ ಸಮಾಜನ ಹಾಳು ಮಾಡ್ತಕ್ಕಂಥವರು KDBಲಿದ್ದಾರೆ. ಏನಾಗಿದೆ ಅಂದ್ರೆ, ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ನಮ್ಮ ಓಟ್ ತಗೊಂಡು ಹೋಗಿರ್ತಕ್ಕಂಥವರು ಸೆಂಟ್ರಲ್ ಜೈಲಲ್ಲಿ ಯಾರ್ಯಾರು ಇರಬೇಕಾಗಿತ್ತೋ ಬಹುತೇಕರು ಅವರೆಲ್ಲರೂ ಇವತ್ತು ವಿಧಾನಸೌಧದಲ್ಲಿದ್ದಾರೆ. ಬಹುತೇಕರು ಸೆಂಟ್ರಲ್ ಜೈಲಲ್ಲಿ ಇರಬೇಕಾಗಿರೋರು ವಿಧಾನಸೌಧದಲ್ಲಿದ್ದಾರೆ. ಆ ಸೆಂಟ್ರಲ್ ಜೈಲಲ್ಲಿ ಇರಬೇಕಾಗಿರೋರು ವಿಧಾನಸೌಧಕ್ಕೆ ಕಳಿಸಿದ್ದು ಈ 4 ಆಣಿ, 8 ಆಣಿ, 12 ಆಣಿ, 1 ರೂಪಾಯಿಗೆ ಓಟ್ ಮಾರಿದೀವಲ್ವಾ, ಅದರಿಂದ ಅವರಲ್ಲಿ ಹೊಟ್ಟೋಗಿದ್ದಾರೆ. ಅವರು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ 2nd ಡಿವಿಷನಲ್ ಕ್ಲರ್ಕ್ ಇಂದ ಹಿಡಿದು ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ವರೆಗೂ ಅವರೇ ನೇಮಕ ಮಾಡಿದ್ದು. ಇವತ್ತು ನಿಮ್ಮ ತೆರಿಗೆ ಹಣ ನಮ್ಮ ಮೇಲೆ, ನಿಮ್ಮ ಮೇಲೆ, ತಲೆ ಮೇಲೆ ಸಾಲ ಹೊರಿಸಿರೋದು 68,000 ಕೋಟಿ ರೂಪಾಯಿ ಅವರಿಗೆ ಸಂಬಳಗಳು, ಮತ್ತೆ 32,000 ಕೋಟಿ ರೂಪಾಯಿ ಪೆನ್ಷನ್ಗಳು ಕೊಡ್ತಾ ಇದ್ದೀರಿ ಅವ್ರ ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ. ನಾವು ಸ್ವಲ್ಪ ಹೆಚ್ಚು ಕಡಿಮೆ 1 ಲಕ್ಷ ಕೋಟಿ ರೂಪಾಯಿ ಇವತ್ತು ವಿಧಾನಸೌಧದಲ್ಲಿ ಆಡಳಿತ ಮಾಡೋರಿಗೆ, ಕಚೇರಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ನಾವು 1 ಲಕ್ಷ ಕೋಟಿ ರೂಪಾಯಿನ ಸಂಪಾದನೆ ಮಾಡಿ ಅವ್ರನ್ನ ಸಾಕ್ತಾ ಇದ್ದೀವಿ. ನಾವು ಅದರಲ್ಲಿ ಊಟಕ್ಕೆ ಸಂಪಾದನೆ ಮಾಡ್ತಾ ಇದ್ದೀವಿ. ಆದ್ರೆ ಸೆಂಟ್ರಲ್ ಜೈಲಲ್ಲಿ ಇರಬೇಕಾಗಿರೋರು ವಿಧಾನಸೌಧದಲ್ಲಿದ್ದಾರಲ್ಲ, ಇವರು ಎಷ್ಟು 1000 ಎಕರೆ ಇದೆ ಕೈ ಐತಿ ಅಂದ್ರೆ ಅವ್ರು ಎತ್ತಲ್ಲ, ಎಲ್ಲ ಬೇನಾಮಿಯಲ್ಲಿ ಇಟ್ಟಿದ್ದಾರೆ ಅವ್ರ ಆಸ್ತಿಗಳು. ಎಲ್ಲ 1000 ಎಕರೆಗಳಿದ್ದಾವೆ ಇವತ್ತು ವಿಧಾನಸೌಧದಲ್ಲಿ ನಮ್ಮನ್ನು ಆಡಳಿತ ಮಾಡ್ತಾ ಇರುವಂತವರು. ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಪಕ್ಷ, ಅವ್ರಲ್ಲೇನು ಭೇದ ಭಾವ ಇಲ್ಲ, ಬಹಳ ಒಗ್ಗಟ್ಟಿದೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಷ್ಟೇ, ಅವರಲ್ಲಿ ಒಗ್ಗಟ್ಟಿದೆ. ಅದೇ ರೀತಿ ಅಧಿಕಾರಿಗಳು ಇವತ್ತು 100 ಎಕರೆಯಿಂದ ಪ್ರಾರಂಭ ಆಗಿ 1000 ಎಕರೆವರೆಗೂ ಜಮೀನುಗಳಿದ್ದಾವೆ. 1 ಲಕ್ಷ ಕೋಟಿ ರೂಪಾಯಿ ನಾವು ಅವತ್ತು ಸಂಬಳ ಪೆನ್ಷನ್ ಕೊಡ್ತಾ ಇದ್ದೀವಿ. 2ನೇದು 1000 ಎಕರೆ ಜಮೀನುಗಳಿದ್ದಾವೆ.
ಇಷ್ಟೆಲ್ಲ ಇದ್ರೂ ಪಾಪ ಸಾಕಾಗ್ತಾ ಇಲ್ಲ ಅವ್ರ ಜೀವನ ಮಾಡಲಿಕ್ಕೆ. ಯಾರಿಗೆ ಯಾವ್ದ್ರಲ್ಲಿ ತೃಪ್ತಿ ಇಲ್ಲದೆ ಇದ್ರು ಊಟದಲ್ಲಿ ಮಾತ್ರ ಸಾಕು ಅಂತೀವಿ, ಇನ್ನು ಸ್ವಲ್ಪ ಮುದ್ದೆ ಇಡ್ತೀವಿ ಅಂದ್ರೆ ಕೈ ಹಿಡ್ಕೊಂಡ್ಬಿಡ್ತೀವಿ, ತಿನ್ನಕ್ಕಾಗಲ್ಲ ನಮ್ಮ ಕೈಲಿ. ಆದ್ರೆ ಈ ದನ ಪಿಚಾಚಿಗಳು ಇವತ್ತು ವಿಧಾನಸೌಧದಲ್ಲಿ ಏನಿದ್ದಾರೆ, ದನ ಪಿಚಾಚಿಗಳು ಇವತ್ತೇನು ಸೆಕ್ರೆಟರಿಯೇಟ್ ಮತ್ತು ಗ್ರಾಮ ಪಂಚಾಯಿತಿ ಸೆಕ್ರೆಟರಿ PDO ವರೆಗೂ ಏನಿದ್ದಾರೆ, ಇವ್ರಿಗೆ ದನ ಪಿಚಾಚಿಗಳಾಗಿರೋದ್ರಿಂದ ಒಬ್ಬನ್ ನೋಡಿ ಒಬ್ಬನು ಇವತ್ತು ನಾನು 2 ಕಾರ್ ಇಡಬೇಕು, ನಾನು 4 ಕಾರ್ ಇಡಬೇಕು, ನಾನು ದೊಡ್ಡ ಬಂಗ್ಲೆ ಕಟ್ಟಬೇಕು, ನಾನೊಂದು ಫಾರ್ಮ್ ಹೌಸ್ ಕಟ್ಟಬೇಕು, ನಾನೊಂದು ಅಪಾರ್ಟ್ಮೆಂಟ್ ಇಡಬೇಕು, ನಾನೊಂದು ಕ್ಲಬ್ ಇಡಬೇಕು, ನನ್ನ ಮಗನಿಗೊಂದು ಕಾರು, ನನ್ನ ಮಗಳಿಗೊಂದು ಕಾರು, ನನ್ನ ಹೆಂಡತಿಗೊಂದು ಕಾರು, ಅಳಿನಿಗೊಂದು ಕಾರು, ನನ್ನ ಮಗಳಿಗೆ ಮನೆ, ನನ್ನ ಮಗನಿಗೆ ಮನೆ, ನನ್ನ ಹೆಂಡತಿಗೆ ಮನೆ, ನನಗ ಸೊಸೆಗೆ, ಈ ತರ 100 ಮನೆಗಳು ಬೇಕಾಗಿದ್ದಾವೆ ಪಾಪ, 10 ಕಾರುಗಳು ಬೇಕಾಗಿದ್ದಾವೆ ಪಾಪ, 100 ಎಕರೆ 1000 ಎಕರೆ ಜಮೀನು ಬೇಕಾಗಿರೋದ್ರಿಂದ KDB ಹೆಸರಲ್ಲಿ, BDA ಹೆಸರಲ್ಲಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಹೆಸರಲ್ಲಿ ಮತ್ತೆ ಪ್ರತಿದಿನ ಲಂಚ ಹೊಡೆದು ಇವತ್ತು ಅವ್ರ ಆಸ್ತಿಗಳು ಮಾಡಬೇಕಾಗಿರೋದ್ರಿಂದ, ಬೇರೆ ರೂಪದಲ್ಲಿ ಲಂಚಗಳು ಕಡಿಮೆ ಸಿಗ್ತಾ ಇರೋದ್ರಿಂದ ಇವರಿಗೆ KDB-ನಲ್ಲಿ 1 ಎಕರೆ ಅಲಾಟ್ ಮಾಡಿದರೆ 1 ಕೋಟಿ ರೂಪಾಯಿ ಲಂಚ ಕೊಡ್ತಾರಂತೆ. ಒಬ್ಬ ಗ್ರಾಮ ಪಂಚಾಯಿತಿ ಸೆಕ್ರೆಟರಿಯಿಂದ ಕಂದಾಯ ಇಲಾಖೆ ಪ್ರಿನ್ಸಿಪಾಲ್ ಸೆಕ್ರೆಟರಿವರೆಗೂ ನಾನಾ ರೀತಿಯ ಜನ, ನಮ್ಮಿಂದ ವೋಟ್ ಪಡೆದಂತ ನಾನಾ ರೀತಿಯ ಪ್ರತಿನಿಧಿಗಳು ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ? ಯಾವ ಊರು ಹಾಳಾದ್ರೆ ಅವ್ರಿಗೇನು, ಯಾವ ಬೆಳೆ ಹೋದ್ರೆ ಅವ್ರಿಗೇನು, ಯಾವ ಮನೆ ಹೋದ್ರೆ ಅವ್ರಿಗೇನು, ಯಾರು ಪಾಪರಾದ್ರೆ ಅವ್ರಿಗೇನು, ಯಾರು ನೇಣ ಹಾಕೊಂಡ್ರೆ ಅವ್ರಿಗೇನು, ಯಾರು ವಿಷ ಕುಡಿದ್ರೆ ಅವ್ರಿಗೇನು, ಭೂಮಿ ವಿಷಯದಲ್ಲಿ ನನ್ನ ಭೂಮಿ ಹೋಗ್ತಾ ಇದೆಯಲ್ಲ ಅಂತೇಳಿ ನೋವಿಗೆ ನೇಣ ಹಾಕೊಳ್ಳೋರು, ವಿಷ ಕುಡಿಯೋರು, ಊರು ಬಿಡೋರು, ಹುಚ್ಚಿಡಿಯೋರು ಎಲ್ಲ ಆಗ್ತಾರೆ ಪಾಪ. ಮತ್ತೆ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಟ್ವಿನ್ ಸಿಟಿ ಅಂತ ಬೈರೇಗೌಡರು ಆವಾಗಲೇ ಹೇಳಿದ್ರು, ಟ್ವಿನ್ ಸಿಟಿ ಅಂತ, ಇಲ್ಲಿ ಹೈವೇಗೆ ಟ್ವಿನ್ ಸಿಟಿ, ಅದಕ್ಕೊಂದು 5,000 ಎಕರೆ ಬೇಕಂತಿ. ಅಂದ್ರೆ ನಾವು ನೀವು 20-30 ಸೈಜಲ್ಲಿ ಮನೆ ಕಟ್ಕೊಳ್ತೀವಿ, 30-40 ಸೈಜಲ್ಲಿ ಮನೆ ಕಟ್ಕೊಳ್ತೀವಿ. ಇವರು ನೋಡಿ ಹೋಗಿ ಅರ್ಧ ಎಕರೆ ಇರ್ತಾವೆ ಮನೆಗಳು ಈ ಆಫೀಸರ್ಸ್ದು, ಅರ್ಧ ಎಕರೆ ಇರ್ತದೆ ಈ ಪೊಲಿಟಿಷಿಯನ್ಸ್ದು, 1 ಎಕರೆ ಇರ್ತದೆ ಇವ್ರದ್ದು ಗೆಸ್ಟ್ ಹೌಸು, ಫಾರ್ಮ್ ಹೌಸ್ಗಳು. ಯಾಕೆ ಅಂದ್ರೆ ನಾವು ನೀವು ದುಡ್ದಿರ್ತಕ್ಕಂಥ ದುಡ್ಡು, ಭ್ರಷ್ಟಾಚಾರದಿಂದ ಅವ್ರು ಸೇರಿರ್ತಕ್ಕಂಥ ದುಡ್ಡು, ಈ ರೀತಿ ಕೈಗಾರಿಕೆಗಳ ಹೆಸರಲ್ಲಿ ಭೂಮಿ ಅಕ್ವಿಜಿಷನ್ ಮಾಡಿ ಪಡೆದಿರ್ತಕ್ಕಂಥ ದುಡ್ಡು ದುರಾಕಾರದಲ್ಲಿ ಅವ್ರ ಜೀವನ ನಡೆಸಕ್ ಹೊರಟಿದ್ದಾರೆ ಇವತ್ತು. ಆ ಸರ್ಕಾರ, ಈ ಸರ್ಕಾರ, ಆ ಪಕ್ಷ, ಈ ಪಕ್ಷ ಏನಿಲ್ಲ, ಎಲ್ಲರೂ ಒಂದೇ, ಇವರು ಒಂದೇ ತಾಯಿ ಮಕ್ಕಳೇ ಇವರೆಲ್ಲನು. ಹಾಗಾಗಿ ಈಗೇನಾಗಿದೆ ನೋಡಿ, ಭೂಮಿನ ಅಕ್ವಿಜಿಷನ್ ಮಾಡ್ಕೊಳ್ಬೇಕಾದ್ರೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡಬೇಕು, EIA ಅಂತೇಳಿ ಪರಿಸರ ಅಧ್ಯಯನ ಮಾಡಬೇಕು. ಇವ್ರು ಮಾಡಿಲ್ಲ. ಯಾವುದೇ ಕಾರಣಕ್ಕೂ KDB, ಹೌದು ನಮ್ಮನ್ನು ಜಮೀನು ಮಾರ್ಕೊಳ್ತಾರೆ ಅಂತೀರಿ, ಹೌದು ನಮ್ಮಪ್ಪನ ಆಸ್ತಿ, ನಮ್ಮ ತಾತನ ಆಸ್ತಿ, ನನ್ನ ಆಸ್ತಿ ನಾನು ಮಾರ್ತೀನಿ. ನೀನೇನು ನಮ್ಮ ಅಪ್ಪನ ಹುಟ್ಟಿದ್ದೀಯಾ KDB ಅಧಿಕಾರಿ? ನಮ್ಮ ತಾತನ ಹುಟ್ಟಿದ್ದೀಯಾ ನೀನೊಬ್ಬ ರಾಜಕಾರಣಿ? ಅಥವಾ ನಮ್ಮ ಮುತ್ತಾತನ ಹುಟ್ಟಿದ್ದೀರಾ ನೀವು? ನಮ್ಮ ಜಮೀನು ಮಾರ್ಕೊಳ್ಳಿಕ್ಕೆ? ನಮ್ಮ ಜಮೀನು ಬೇಕಾದ್ರೆ ವ್ಯವಸಾಯ ಮಾಡ್ತೀವಿ, ಇಲ್ಲ ಖಾಲಿ ಬಿಡ್ತೀವಿ, ಇಲ್ಲ ಇನ್ನೊಬ್ಬನ ಬಾಡಿಗೆ ಕೊಡ್ತೀವಿ, ಇಲ್ಲ ನಮ್ಮ ಇಷ್ಟಕ್ಕೆ ಬಂದ ರೇಟಿಗೆ ನಾವು ಮಾರ್ಕೊಳ್ತೀವಿ. ನೀನ್ ಯಾವನ ಬೋಳಿ ಮಗನೇ KDB ಅಂತ ಬರ್ಲಿಕ್ಕೆ? ನೀನ್ ಯಾವನ ಬೋಳಿ ಮಗನೇ ಸರ್ಕಾರ ಅಂತ ಬರ್ಲಿಕ್ಕೆ ಅಂತ ನಾವು ಪ್ರಶ್ನೆ ಮಾಡೋವರೆಗೂ, ನಾವು ಒಗ್ಗಟ್ಟಾಗೋವರೆಗೂ, ನಮ್ಮ ಜೀವನ ಅದ್ರ ಜೊತೆ ಇದೆ, ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳೋವರೆಗೂ ಇವ್ರು ನಮ್ಮನ್ನ ನೋಟಿಫಿಕೇಶನ್ಸ್ ಮಾಡ್ತಾ ಇರ್ತಾರೆ, ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ. ಹೋರಾಟ, ಸಂಘಟನೆ, ಒಗ್ಗಟ್ಟು ಮುಖ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ರೈತರ ಭೂ ಹೋರಾಟದ ಒಂದು ಹೋರಾಟ ಯಶಸ್ವಿಯಾಗಲಿ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು.